ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವ್ಲಾಗ್ಗೆ ಸ್ವಾಗತ. ಆ್ಯಂಡ್ ಇದು ನನ್ನ ಅಡುಗೆ ಮನೆ. ಫಸ್ಟ್ ಇವತ್ತು ಕ್ಲೀನಿಂಗ್ ಎಲ್ಲ ಸ್ವಲ್ಪ ಮುಗಿಸ್ಬಿಟ್ಟು ಆಮೇಲೆ ಅನ್ನ ಹೆಂಗೆ ಇಕ್ಬೇಕು ಕಿಚನಲ್ಲಿ ಏನದು ಕರೆಂಟ್ ಕುಕ್ಕರಲ್ಲಿ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಇದು ಕ್ಲೀನ್ ಮಾಡಿ ಮುಗಿಸ್ಬಿಡೋಣ. ಆಮೇಲೆ ನೋಡಿ, ನೀವು ಡೈರೆಕ್ಟ್ ಕುಕ್ಕಿಂಗ್ ಹೋಗ್ಬಿಟ್ರೆ ಎಲ್ಲರೂ ಏನಂತಾರೆ, ಮಾಡೋದು ಮಾಡಿಟ್ಬಿಟ್ಲು ಮತ್ತು ಕಿಚನ್ ಮಾತ್ರ ಗಬ್ಬೆಬ್ಬಿಸ್ಬಿಟ್ಬಿಟ್ರು ಅಂತ. ಫಸ್ಟು ನಾವು ಕಲಿಬೇಕಾಗಿರೋದು ಕ್ಲೀನಿಂಗು, ಆಮೇಲೆ ಅಡುಗೆ. ಫಸ್ಟು ನಮ್ಮ ಮಾಡಿಟ್ಟಿರೋದನ್ನು ಕ್ಲೀನ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಅಡುಗೆ ಮಾಡಿ ಕಲ್ತೇನು ಪ್ರಯೋಜನ? ಸೊ ಫಸ್ಟು ಕ್ಲೀನಿಂಗ್ ಹೆಂಗೆ ಮಾಡಬೇಕು, ಹೆಂಗೆ ನೀಟಾಗಿ ಇಟ್ಕೋಬೇಕು ಅದು ಕಲಿಬೇಕು. ಇದು ನೋಡಿ, ಇದು ಖಾಲಿ ಬಾಟ್ಲ್, ಖಾದಿದು ಶಾಂಪು ಖಾಲಿ ತೊಳೆದು ಅದರಲ್ಲಿ ಡಿಶ್ ವಾಶ್ ಲಿಕ್ವಿಡ್ ತುಂಬಿಸಿಟ್ಟಿದ್ದೀನಿ. ಮೀಶೋಯಿಂದ 5 ಲೀಟ್ರ್ ತೊಗೊಂಡಿದ್ದೆ, ಅದನ್ನು ತುಂಬಿಸಿಟ್ಟಿದ್ದೆ. ಇದು ಖಾಲಿ ಇದು ಮಾಯ್ಶ್ಚರೈಸರ್ ಬಾಟ್ಲ್ ತೊಳೆದುಬಿಟ್ಟು ಚೆನ್ನಾಗಿ ಇದರಲ್ಲಿ ಹ್ಯಾಂಡ್ ವಾಶ್ ಲಿಕ್ವಿಡ್ ತುಂಬಿಸಿಟ್ಟಿದ್ದೀನಿ. ಅದು 5 ಲೀಟ್ರ್ ಮೀಶೋಯಿಂದ ತೊಗೊಂಡಿದ್ದೆ. ಲಿಂಕ್ ಬೇಕಂದ್ರೆ ಕೇಳಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಇದೇ ಥರ ಇನ್ನೊಂದು ಬಾಟ್ಲ್ ಬಂದಿತ್ತು. ಆ ಬಾಟ್ಲಲ್ಲಿ ಅದನ್ನು ವಾಶ್ ಮಾಡಿ ಅದರಲ್ಲಿ ರೋಸ್ ವಾಟರ್ ತುಂಬಿಸಿಟ್ಟಿದ್ದೀನಿ, ಸ್ಕಿನ್ ಕೇರ್ಗೆ ಯೂಸ್ ಆಗುತ್ತೆ ಅಂತ. ಚಿಕ್ಕದು ಸ್ಪ್ರೇ ಬಾಟ್ಲಿದೆ, ಅದರಲ್ಲೂ ರೋಸ್ ವಾಟರ್ ತುಂಬಿಸಿಟ್ಟಿದ್ದೀನಿ. ಇದೇ ಥರ ಇನ್ನೊಂದು ಬಾಟ್ಲಿತ್ತು, ಅದರಲ್ಲಿ ಫ್ಲ್ಯಾಕ್ಸ್ ಸೀಡ್ ಜೆಲ್ ತುಂಬಿಸಿಟ್ಟಿದ್ದೀನಿ. ಏನದು ಶಾಂಪುಗೆ ಮಿಕ್ಸ್ ಮಾಡಿಬಿಟ್ಟು ಕೂಲ್ಗೆ ಹಚ್ಚೋಣ ಅಂತ. ಯಾವುದಾದ್ರೂ ಲಿಂಕ್ ಬೇಕಂದರೆ ಖಂಡಿತವಾಗ್ಲೂ ಮೆಸೇಜಲ್ಲಿ ಹಾಕಿ, ಏನದು ಕಮೆಂಟಲ್ಲಿ. ನಾನು ಅದ್ರ ಲಿಂಕೋ ಇಲ್ಲಾಂದರೆ ಅದು ಕೋಡ್ ನಂಬರೋ ಏನೋ ಒಂದು ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ, ನಾವು ಯೂಶ್ವಲಿ ಕ್ಲೀನ್ ಮಾಡುವಾಗ ಕೊಳೆ ಎಲ್ಲ ನಮ್ಮ ಬಟ್ಟೆಗೆ ಅಂಟತ್ತೆ. ತಿರ್ಗಾ ಬಟ್ಟೆ ಒಗೆಯುವಾಗ ಪ್ರಾಬ್ಲಮ್ ಆಗುತ್ತೆ. ನಿಮ್ಮಮ್ಮ ನಿಮ್ಮ ಬಟ್ಟೆ ಒಗೆತಿದ್ರೆ ಖಂಡಿತ ಬೈಸ್ಕೋತೀರ. ಹಂಗಾಗಿ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಆ್ಯಪ್ರಾನ್ ತೊಗೊಂಬಿಟ್ಟು, ಮೀಶೋ ಅಲ್ಲಿ ಆ್ಯಪ್ರಾನ್ ಸಿಗುತ್ತೆ, 150 ರೂಪಾಯಿ 200 ರೂಪಾಯಿ 2. ನಾನೊಂದು ತೊಗೊಂಡಾಯ್ತು, 2 ವರ್ಷ ಮೀರಾಯ್ತು ತೊಗೊಂಡು. ತುಂಬ ಚೆನ್ನಾಗಿದೆ. ಅದರಿಂದ ನನ್ನ ಬಟ್ಟೆ ಕೊಳೆ ಏನು ಅಂಟ್ತಿಲ್ಲ. ನಾನು ನಮ್ಮ ಅಮ್ಮನ ಕೈಯಿಂದ ಬೈಸ್ಕೊಳ್ಳೋದು ತಪ್ತಿದೆ ನನಗೆ. ಸೊ ಅದು ಏನಿಲ್ಲ ಅಂದ್ರೆ ಒಂದು ಸತಿ ತೊಗೊಂಬಿಟ್ರೆ ಅವಾಗ ಒಗ್ದಿಟ್ಕೊಂಡ್ರೆ ಆಯಿತು. ವಾರಕ್ಕೆ ಒಂದು ಸತಿ ಒಗ್ದಿಟ್ಬಿಟ್ರೆ ಆಯಿತು. ನೀಟಾಗಿರುತ್ತೆ, ಸ್ಮೆಲ್ಲೆಲ್ಲ ಬಟ್ಟೆಗೆ ಅಂಟಲ್ಲ. ಸೊ ಹಾಗಾಗಿ ನಾನು ಒಂದು ಆ್ಯಪ್ರಾನ್ ತೊಗೊಂಡಿದ್ದೀನಿ. ಬೇಕಂದರೆ ಅದಕ್ಕೂ ಲಿಂಕ್ ಕೇಳಿ ಕೊಡ್ತೀನಿ. ಆ್ಯಂಡ್ ಇದೇ ಆ್ಯಪ್ರಾನ್ ಸಿಂಪಲ್ ಬೇಸಿಕ್ ಆ್ಯಪ್ರಾನ್. ಫ್ಯಾನ್ಸಿ ಆ್ಯಪ್ರಾನ್ಸು ಸಿಗ್ತವೆ ಮೀಶೋ ಅಲ್ಲಿ, ಅದು ತಗೋಬೋದು. ಅದು ಕ್ವಾಲಿಟಿ ಹೆಂಗಿರುತ್ತೋ ಗೊತ್ತಿಲ್ಲ, ಇದು ಮಾತ್ರ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ವಿಷಯ, ನಾನು ಯಾವಾಗೂ ಹೇಳ್ತೀನಲ್ಲ, ಫಸ್ಟ್ ಪಾತ್ರೆ ನೀರಲ್ಲಿ ಉಜ್ಜಿಬಿಟ್ಟು ಆಮೇಲೆ ಸೋಪ್ ಹಾಕಿ ಉಜ್ಜಬೇಕು. ಈ ವಿಡಿಯೋ ಸ್ವಲ್ಪ ಲೆಂತಿ ಇದೆ, ಯಾಕಂದರೆ 3 ಮಿನಿಟ್ 5 ಮಿನಿಟ್ ವಿಡಿಯೋ ಅಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಿಲ್ಲ. ಹಂಗಾಗಿ ನಾನು ಸ್ವಲ್ಪ ವಿಡಿಯೋ ಲೆಂತ್ ಬೆಳೆಸಿದ್ದೀನಿ. ಏನಪ್ಪ ಲೆಕ್ಚರ್ ಕೊಡ್ತಾವಳೆ ಅನ್ಕೋಬೇಡಿ. ನಿಮಗೆ ನಿಮ್ಮ ಜೀವನನೇ ಸುಲಭ ಆಗುತ್ತೆ. ಬರೀ ಓದೋದು ಬರೆಯೋದು ದುಡ್ಡು ದುಡಿಯೋದೊಂದು ಎಲ್ಲ, ನಮ್ಮ ಜೀವನ ನಮ್ಮ ಮನೆಯಲ್ಲಿ ನಮ್ಮ ಕೆಲಸ ಎಲ್ಲ ಮಾಡ್ಕೊಳ್ಳೋ ಕಲಿತು ಯಾವ್ದು ಎಲ್ಲಿಂದ ತರಬೇಕು, ಎಲ್ಲಿ ಕಡಿಮೆಗೆ ಸಿಗುತ್ತೆ ಎಲ್ಲ ತಿಳ್ಕೊಂಡ್ಮೇಲೆ ಅದು ಕಂಪ್ಲೀಟಾಗಿ ಇಂಡಿಪೆಂಡೆನ್ಸ್ ಬರೋದು. ಬರೀ ದುಡ್ಡು ಒಂದಿದ್ರೆ ಸಾಕಾಗಲ್ಲ, ಅದನ್ನು ಹೆಂಗೆ ಬೆಳೆಸ್ಬೇಕು, ಎಲ್ಲಿ ಬೆಳೆಸ್ಬೇಕು ಅದು ಗೊತ್ತಿರಬೇಕು. ನಮ್ಮ ಕೆಲಸ ನಮಗೆ ಮಾಡ್ಕೊಳ್ಳೋದು ಗೊತ್ತಿರಬೇಕು. ಚಿಕ್ಕ ಒಂದು ಪ್ಲೇಟ್ ರೈಸ್ಗೂ ಯಾರ ಮೇಲೆ ಆಧಾರ ಪಟ್ಟಿರಬಾರ್ದು. ಟಾಪ್ ಟು ಬಾಟಮ್ ನಮ್ದೇನೇ ಇದ್ದು ನಾವು ಮಾಡ್ಕೊಂಡಾಗನೇ ನಾವು ಇಂಡಿಪೆಂಡೆಂಟ್ ಅಂತ ಕ್ಲೇಮ್ ಮಾಡ್ಕೋಬೋದು. ಆರ್ಥಿಕವಾಗಿ ಇನ್ನೊಬ್ಬರ ಮೇಲೆ ಆಧಾರ ಪಟ್ಟು ಇರ್ಬೋದು, ಕೆಲಸಗಳ ಮೇಲೇನೂ ಇನ್ನೊಬ್ಬರ ಮೇಲೆ ಆಧಾರ ಪಟ್ಟಿರ್ಬೋದು. ಅದಕ್ಕೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ವಲ್ಪ ವಿಡಿಯೋ ಲೆಂತಿ ಮಾಡಿಟ್ಟಿದ್ದೀನಿ, ಏನು ಅನ್ಕೋಬೇಡಿ. ಆ್ಯಂಡ್ ಇನ್ನೊಂದು ವಿಷಯ, ನೀವು ಏನದು ಕಮೆಂಟ್ ಮಾಡುವಾಗ ನಿಮ್ಗೆ ಏನಾದರೂ ಡೌಟ್ ಇದೆ, ಅರ್ಥ ಆಗಿಲ್ಲ, ಇಲ್ಲಾಂದರೆ ವಾಯ್ಸ್ದು ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅನಿಸಿದ್ರೆ ದಯವಿಟ್ಟು ಹೇಳಿ. ನನಗೆ ಇಲ್ಲಿ ಒಬ್ಬಳೇ ಕೂತ್ಕೊಂಡು ಶೂಟ್ ಮಾಡಿ ರೆಕಾರ್ಡ್ ಮಾಡಿ ಹಾಕ್ತಿರುವಾಗ ಸುಮಾರಾಗಿ ಗೊತ್ತಾಗ್ತಿಲ್ಲ. ಏನಾದರೂ ಇದ್ದರೆ ಮೆಸೇಜ್ ಮಾಡಿ, ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಮೆಸೇಜ್ ಮಾಡಿ. ಇದು ನೋಡಿ, ಕೆಟ್ಟೋಗಿರೋ ಅನ್ನ ಮಾಡಿದ್ದೆ ಮಧ್ಯಾಹ್ನ, ಯಾರೂ ತಿನ್ನಲಿಲ್ಲ ಬಿಸಿಲಿಗೆ. ಅದು ಹಂಗಂಗೆ ಮಿಕ್ಕೋಯ್ತು, ಕೆಟ್ಟೋಯ್ತು ಸಾಯಂಕಾಲ. ಸೊ ನಾನಿಲ್ಲೊಂದು ತಪ್ಪು ಮಾಡಿದ್ದೇನೆ, ಅದು ಯಾರೂ ತಿಂದಿಲ್ಲ ಅಂದಾಗ ತೆಗೆದು ಫ್ರಿಜ್ಜಿಗೆ ಇಟ್ಬಿಟ್ಟಿದ್ದು ಆಗ್ತಿತ್ತು. ಸಾಯಂಕಾಲ ಬಿಸಿ ಮಾಡ್ಕೊಂಡು ತಿಂದಿದ್ರೆ ಆಗ್ತಿತ್ತು. ನನಗಿಲ್ಲ, ವೇಸ್ಟ್ಗೆ ಹೋಗಿದೆ. ಆ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ. ಯಾವತ್ತಾದರೂ ಫುಡ್ ಮಿಕ್ಕೋಗಿದೆ ಅಂದರೆ ಅದು ಬಿಸಾಕಬೇಡಿ. ಫ್ರಿಜ್ಜಲ್ಲಾದರೂ ಎತ್ತಿಕ್ಕಿ ರಾತ್ರಿಗಾದರೂ ತಿನ್ನಿ, ಇಲ್ಲಾಂದರೆ ಯಾರಿಗಾದ್ರೂ ಕೊಟ್ಬಿಡಿ. ಆದರೆ ಒಟ್ಟಿನಲ್ಲಿ ಈ ಥರ ಡಸ್ಟ್ಬಿನ್ಗೆ ಹಾಕೋದು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಸುಮಾರು ಜನ ಇದ್ದಾರೆ ಪ್ರಪಂಚದಲ್ಲಿ ಊಟ ಇಲ್ಲದೆ ಇರೋರು. ಅವ್ರಿಗಾದರೂ ಆಗಲಿ, ಸ್ವಲ್ಪ ಆದರೂ ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅದಕ್ಕೆ ಇನ್ನೇನಿಲ್ಲ. ಆ್ಯಂಡ್ ಇಲ್ಲಿ ಪಾತ್ರೆ ಎಲ್ಲ ತೊಳೆದ ಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ಸ್ಲ್ಯಾಬೆಲ್ಲ ಹೆಂಗೆ ಒರೆಸ್ಬೇಕು ಅಂತ ವಿಡಿಯೋ ಅಲ್ಲೇ ಹೇಳ್ಕೊಟ್ಟಿದ್ದೆ, ಚಾಪ್ಟರ್ 1ಅಲ್ಲಿ.
ಇದು ಚಾಪ್ಟರ್ 2 ಆಗಿದ್ದಕ್ಕೆ ನಾನು ರಿಪೀಟ್ ಮಾಡೋಕ್ಕೆ ಹೋಗ್ತಿಲ್ಲ. ಸಿಂಕ್ ಹೆಂಗಿದ್ರು ಖಾಲಿ ಇದೆ. ಇದರಲ್ಲಿ ಮಿಕ್ಕೋಗಿರೋ ಪಾತ್ರೆ, ಸ್ಲ್ಯಾಬ್ ಮೇಲೆ ಇರೋ ಪಾತ್ರೆ ಎಲ್ಲ ತೆಗೆದು ಸಿಂಕಿಗೆ ಇಕ್ತಿದ್ದೀನಿ ಅಷ್ಟೇ. ಅದ್ರ ಜೊತೆಗೆ ಇನ್ನೊಂದು ವಿಷಯ, ನಾನು ಇನ್ಸ್ಟಾಗ್ರಾಮ್ಗೆ ಏನದು ರೀಲ್ಸ್ ಹಾಕೋದು ಶುರು ಮಾಡಿದ್ದೀನಿ. ದಯವಿಟ್ಟು ಇನ್ಸ್ಟಾಗ್ರಾಮ್ ಲಿಂಕ್ ಬೇಕಂದ್ರೆ ಕೇಳಿ, ಏನದು ಇದರಲ್ಲಿ ಹಾಕ್ತೀನಿ. ಇಲ್ಲಾಂದರೆ ಅನ್ಸೆಡ್ ಸ್ಟೋರೀಸ್ ಬೈ ಅನ್ವೇಷಣಾ ಅಂತ ಹೋಗಿ ನೋಡಿ, ಅದರಲ್ಲಿ ಕಾಣಿಸುತ್ತೆ. 3 ಚಾನಲ್ ಲಿಂಕು ಕೊಟ್ಟಿರುತ್ತೆ. ಅದರಲ್ಲಿ ನಾನು ದಿನ ಏನೋ ಒಂದು ಪೋಸ್ಟ್ ಬರುತ್ತೆ. ಡೂ ಕನ್ಸಿಡರ್ ಫಾಲೋಯಿಂಗ್ ಮೀ ಆನ್ ಇನ್ಸ್ಟಾಗ್ರಾಮ್. ಆ್ಯಂಡ್ ಇದೆಲ್ಲ ಆಗೋದ್ಮೇಲೆ ನಾನು ಇದು ಇನ್ನೊಂದು ವಿಷಯ ನಿಮಗೆ, ಕುಕ್ಕರಲ್ಲಿ, ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಅಡುಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡೋಣ ಅಂತಿದ್ದೆ. ಯಾಕಂದರೆ ಸ್ಟವ್ ಬಿಗಿನರ್ಸ್ ಯೂಸ್ ಮಾಡೋದು ಬೇಡ. ಎಲೆಕ್ಟ್ರಿಕ್ ಆಗಿರೋದ್ರಿಂದ ಇಟ್ ಈಸ್ ಮೋರ್ ಸೇಫ್. ಆ ಸೇಫ್ಟಿ ರೀಸನ್ಸನ್ನ ತಿರ್ಗಾ ನೀವು ಪ್ರೆಷರ್ ಕುಕ್ಕರ್ ಅದರಲ್ಲಿ ವಾಷರ್ ಏನಾದರೂ ಸರಿಯಾಗಿ ಇಟ್ಟಿಲ್ಲ ಅಂದರೆ ಅದು ಪೂರ್ತಿ ಕುಕ್ಕರ್ ಬ್ಲಾಸ್ಟ್ ಆಗಿಬಿಡುತ್ತೆ. ಆಮೇಲೆ ವಿಡಿಯೋ ಮಾಡಿದ್ದಕ್ಕೆ ನಾನು, ಬ್ಲಾಸ್ಟ್ ಮಾಡಿದ್ದಕ್ಕೆ ನೀವು ಇಬ್ಬರೂ ಸಿಗಾಕೋತೀರ. ಏನಕ್ಕೆ ಬೇಕು? ಅದಕ್ಕೆ ನಾನು ಸಿಂಪಲ್ ಆ್ಯಂಡ್ ಸ್ವೀಟಾಗಿ ಆ ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಹೇಳ್ಕೊಡೋಣ ಅಂತಿದ್ದೀನಿ ಅಷ್ಟೇ. ನೋಡಿ, ಇದು ಒಂದು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಇದು ಬರೀ ನಮ್ಮ ಅಮ್ಮನ ಒಬ್ರಿಗೋಸ್ಕರನಂತ ಅವ್ರಿಗೆ ಸಾಕಂತ ಹೇಳಿದೆ. ಇದನ್ನು 3 ಸತಿ ತೊಳೆದು ನೀಟಾಗಿ ಅದರಲ್ಲಿ 2 ನಿಮಿಷ ಬಿಟ್ಬಿಡಿ. ಏನಾದರೂ ಹುಳ ಪಳ ಏನಾದರೂ ಇದ್ದರೆ ಆಚೆ ಬಂದುಬಿಡುತ್ತೆ. ಅದು ವಾಶ್ ಮಾಡಿಬಿಡಿ. ಆಮೇಲೆ 1 ಗ್ಲಾಸ್ಗೆ ಇದೇ ಗ್ಲಾಸಿಂದ 2.5 ಗ್ಲಾಸ್ ನೀರು ಹಾಕಿ. ಹಳೆ ಅಕ್ಕಿ ಆದರೆ, ಹೊಸ ಅಕ್ಕಿ ಆದರೆ 2 ಗ್ಲಾಸ್ ನೀರು ಹಾಕಿದ್ರೆ ಸಾಕು. ಈ ಥರ ಕರೆಂಟ್ ಕುಕ್ಕರಲ್ಲಿ ಇಟ್ಬಿಟ್ಟು ಕೆಳಗಡೆ ಬಟನ್ ಒತ್ತಿರುವ 5 ನಿಮಿಷಕ್ಕೆ ಸ್ವಲ್ಪ ವಾಮ್ಗೆ ಹೋಗುತ್ತೆ. ಅದಕ್ಕದೇ ಹೋಗುತ್ತೆ. ಓಕೆ, ಸ್ವಲ್ಪ ಟೈಟಾಗಿ ಒತ್ತಬೇಕು. ಆಮೇಲೆ ಸ್ವಿಚ್ ಅದು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಕರೆಕ್ಟಾಗಿ ಪ್ಲಗ್ ಇನ್ ಮಾಡಿರೋ ಸ್ವಿಚ್ ಟೈಟಾಗಿದೆಯಾ ಅಂತ ನೋಡಿ. ಅಷ್ಟೇ, ಆಯಿತು. ಅನ್ನ ಅದಕ್ಕದೇ ಬೇಯುತ್ತೆ. ಮೇಲೆ ನಿಮ್ಮ ಹತ್ರ ಡಬಲ್ ಬಾಯ್ಲರ್ ಇದ್ದರೆ ಇದ್ರ ಮೇಲೆ ನಿಮ್ಗೆ ಏನಾದರೂ ವೆಜಿಟೇಬಲ್ಸ್ ಆಗಲಿ, ಮೊಟ್ಟೆ ಆಗಲಿ ಏನಾದರೂ ಬೇಯಿಸ್ಕೋಬೇಕಂದ್ರೆ ಡಬಲ್ ಬಾಯ್ಲರ್ದು ಇದ್ದರೆ ಅದನ್ನು ಹಾಕಿಟ್ಬಿಡಿ. ಅದರಿಂದ ಏನಾಗುತ್ತೆ, ಇದ್ರ ಜೊತೆ ಅವು ಬಾಯ್ಲ್ ಆಗುತ್ತೆ, ಕುಕಿಂಗ್ ಈಸಿ ಆಗುತ್ತೆ. ಅಷ್ಟೇ ಇವತ್ತಿನ